ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೋಹನ್ ಅಂತ. ತ್ರಿರಂಗ ದರ್ಶನ ಮಾಡೋಕ್ಕೆ ಬಂದಿದ್ವಿ. ಒಂದೇ ದಿನಕ್ಕೆ ದರ್ಶನ ಮಾಡೋಕ್ಕೆ ಬಂದಿದ್ದೀವಿ. ಧನುರ್ಮಾಸದ ತ್ರಿರಂಗ ದರ್ಶನ ಮಾಡಿದ್ರೆ ತುಂಬ ಪುಣ್ಯ ಅಂತ ಹೇಳ್ತಾರೆ. ನಮ್ಮ ಫ್ಯಾಮಿಲಿ ಸಮೇತ ಬಂದಿದ್ದೀವಿ. ಈಗ ದರ್ಶನಕ್ಕೆ ಹೋಗೋಣ. ನೋಡಿ, ಗೋಪುರಕ್ಕೆ ಒಳಗಡೆ ಎಂಟ್ರಿ ಆದರೆ ಇಷ್ಟು ಚೆನ್ನಾಗಿ ಕಾರ್ವಿಂಗ್ಸು, ಗೋಪುರಗಳು ಮತ್ತು ಪಿಲ್ಲರ್ಸ್ ಎಲ್ಲ ಅಷ್ಟು ಚೆನ್ನಾಗಿದೆ. ದರ್ಶನಕ್ಕೆ ಇಷ್ಟು ಸುಮಾರು ಜನ ಬಂದಿದ್ದಾರೆ. ಬೆಳಿಗ್ಗೆ ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದಾರೆ. ಈ ದೇವಸ್ಥಾನ ಆದಿರಂಗ ಅಂತ. ಈ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ನಾವು ಮಧ್ಯರಂಗಕ್ಕೆ ಹೊರಡ್ತೀವಿ. ನೆಕ್ಸ್ಟ್ ಮಧ್ಯರಂಗಕ್ಕೆ ಹೊರಡೋಣ. ಈ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬರ್ತೀವಿ. ಬಂದ ಮೇಲೆ ಮಧ್ಯರಂಗಕ್ಕೆ ಹೊರಡ್ತೀವಿ. ಈಗ ನೋಡಿ, ಕಾವೇರಿ ನದಿ, ದೇವಸ್ಥಾನ ಪಕ್ಕದಲ್ಲೇ ಕಾವೇರಿ ನದಿ ಚೆನ್ನಾಗಿ ಹರಿತಾ ಇದೆ. ನಾವು ಬೆಳಿಗ್ಗೆ ಟಿಫನ್ ಮುಗಿಸ್ಕೊಂಡು ಕಾವೇರಿ ನದಿ ನೋಡ್ಕೊಂಡು ಹಂಗೆ ಮಧ್ಯರಂಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಈ ಮಧ್ಯರಂಗ ವಿಶೇಷ ಏನಪ್ಪ ಅಂದರೆ, ಮಧ್ಯದಲ್ಲಿ ದೇವಸ್ಥಾನ ಇದೆ, ಎಡಭಾಗ ಬಲಭಾಗದಲ್ಲಿ ಕಾವೇರಿ ನದಿ ಹರಿತಾ ಇರುತ್ತೆ. ಅದು ವಿಶೇಷವಾದ ಒಂದು ಜಾಗ. ಅದಕ್ಕೆ ಮಧ್ಯರಂಗ ಅಂತ ಕರೀತಾರೆ ಈ ದೇವಸ್ಥಾನನ. ದೇವಸ್ಥಾನ ಸ್ವಲ್ಪ ರಿಪೇರಿ ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಒಂದು ಶೆಡ್ ಥರ ಮಾಡಿ ಅದನ್ನಲ್ಲಿ ಶ್ರೀರಂಗನಾಥ ಸ್ವಾಮಿನ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಕಾವೇರಿ ನದಿ ಎಡಭಾಗ ಮತ್ತು ಬಲಭಾಗದಲ್ಲಿ ಹರಿತಾ ಇದ್ದಾಳೆ. ನಾನು ಅಲ್ಲಿ ಹೋಗಿ ಶೂಟ್ ಮಾಡಿದೆ ವಿಡಿಯೋ. ಬಟ್ ಅಲ್ಲಿ ನಿಂತ್ಕೊಳ್ಳೋಕ್ಕಾಗಲಿಲ್ಲ ಫ್ರೆಂಡ್ಸ್. ಫುಲ್ಲು ಸ್ಮೆಲ್ಲು ಜಾಸ್ತಿ, ಕೌಚಿ ಸ್ಮೆಲ್ಲು ಜಾಸ್ತಿ ಇತ್ತು. ಸೊ ಅದಕ್ಕೆ ಮಕ್ಕಳು ಕೂಡ ಕರ್ಕೊಂಡೋಗಿಲ್ಲ ಅಲ್ಲಿ. ಬರೀ ನಾನು ಮಾತ್ರ ಹೋಗಿ ವಿಡಿಯೋ ಮಾಡಿಕೊಂಡು ಈಗ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬ ಚೆನ್ನಾಗಿದೆ. ವ್ಯೂಸ್ ಮಾತ್ರ ಅಲ್ಲಿ ತುಂಬ ಚೆನ್ನಾಗಿದೆ. ನಿಮಗೆ ಹೋದರೆ ಮತ್ತೆ ವಾಪಸ್ ಬರೋಕ್ಕೆ ಮನಸ್ಸು ಬರೋಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಇವಾಗ ನಾವು ಅಂತ್ಯರಂಗಕ್ಕೆ ಹೊರಡ್ತೀವಿ. ಶ್ರೀರಂಗಂಗೂ ಹೊರಡೋಣ. ಸೊ ಇವತ್ತು ನಾವು ಟಿಫನ್ ತಿನ್ನಕ್ಕೆ ಹಿಂದಗಡೆ ಒಂದು ರೆಸ್ಟೋರೆಂಟ್ ಇದೆ. ಅದ್ರ ಹೆಸರು ಗಾಜನ್ ಸವಾರಿ ಅಂತ. ಹೋಟೆಲ್ ಹೆಸರು. ಅದೆಲ್ಲ ಸಿಗುತ್ತೆ, ಕಾಂಬೋ ಸಿಗುತ್ತೆ, ಇಲ್ಲಿ ಕೋಟೆಡ್ ಹೋಟೆಲ್ಗೆ ನಾವು ಉಳ್ಕೊಂಡಿದ್ವಿ. ಸೊ ತುಂಬ ಚೆನ್ನಾಗಿದೆ ಹೋಟೆಲ್ ಅದು. ನೀವು ಯಾವಾಗ ಬಂದರೆ ರಂಗನಾಥ ಸ್ವಾಮಿ ಎಂಟ್ರೆನ್ಸ್ ಗೋಪುರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಾವು ಹೋಗಿ ದರ್ಶನಕ್ಕೆ ಹೋಗ್ತಾ ಇದ್ವಿ. ನಾವು ಆ್ಯಕ್ಚುಲಿ ನೈಟೇ ದರ್ಶನ ಮಾಡಿಬಿಟ್ವಿ. ನೈಟು ಲೇಟ್ ಆಗೋಯ್ತು, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಬೆಳಗ್ಗೆ ಬಂದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬ ಚೆನ್ನಾಗಿದೆ ಗೋಪುರ. ಪ್ರತಿಯೊಂದು ಮೂರ್ತಿಯನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ವಿಷಯ ಏನಂದರೆ, ಕಾವೇರಿ ನದಿ ಸನ್ಸೆಟ್ ತೋರ್ಸೋಕ್ಕೋಸ್ಕರ ಬಂದಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ. ಮಕ್ಕಳೆಲ್ಲ ನೀರಲ್ಲಿ ಆಟ ಆಡ್ತಾ ಇದ್ದಾರೆ. ಇಲ್ಲಿ ಚೆನ್ನಾಗಿದೆ ಕಾವೇರಿ ನೀರು. ನದಿ ತುಂಬ ಚೆನ್ನಾಗಿ ಹರಿತಾ ಇದ್ದಾರೆ. ಏನಂದರೆ, ಸ್ವಾಮೀಜಿಗಳೆಲ್ಲ ಸ್ವಲ್ಪ ಜಾಸ್ತಿ ಜನ ಬರೋದಕ್ಕೆ ಕರ್ಕೊಂಬಂದೆ. ಇದು ಲಾಸ್ಟ್ ಉಚ್ಚ ಪಿಲ್ಲಯ್ಯರ ಕೊಯ್ಲ್ ಅಂತ. ಇಲ್ಲಿ ನೈಟು 8 ಗಂಟೆ ಆಗೋಯ್ತು ಫ್ರೆಂಡ್ಸ್. ಇಲ್ಲಿ ಕರ್ಕೊಂಬಂದ್ವಿ ಫ್ಯಾಮ್ಲಿ. ತುಂಬ ಚೆನ್ನಾಗಿದೆ ಇದು. ಮೇಲಿಂದ ನೋಡಿದ್ರೆ ನಿಮಗೆ ಇಡೀ ತಿರುಚಿನೇ ಕಾಣುತ್ತೆ. ನೈಟಲ್ಲಿ ಅಷ್ಟು ಚೆನ್ನಾಗಿ ಕಾಣುತ್ತೆ. ನಮ್ಮ ಮೈಸೂರು ನೈಟಲ್ಲಿ ನೋಡಿದ್ರೆ ಹೆಂಗೆ ಕಾಣುತ್ತೋ ಅದೇ ಥರನೇ ಇದೆ ಇದೂ. ತುಂಬ ಚೆನ್ನಾಗಿದೆ. ನೀವು ಬನ್ನಿ, ಫ್ರೀ ಮಾಡಿಕೊಂಡು ಒಂದಿನ ಯಾವಾಗನ ಫ್ಯಾಮಿಲಿ ಸಮೇತ ಬನ್ನಿ. ತ್ರಿರಂಗ ದರ್ಶನ ಮಾಡಿ. ಧನುರ್ಮಾಸಕ್ಕೆ ಮಾಡಿದ್ರೆ ತುಂಬ ಒಳ್ಳೆಯದು. ಫ್ಯಾಮಿಲಿ ಎಲ್ಲ ಬಂದು ಮಾಡಿದ್ರೆ ತುಂಬ ಪುಣ್ಯ. ಥ್ಯಾಂಕ್ ಯು ಫ್ರೆಂಡ್ಸ್. ಸಿಗೋಣ ಮತ್ತೆ. ಬಾಯ್.